ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಇವನು ಕರೆಕ್ಟಾಗಿ ಹೇಳ್ತಿದ್ದಾನೆ. ನೀವಿಬ್ರು ಯಾರಿಗೂ ಹೇಳ್ದೆ ಮದುವೆ ಆಗಿದ್ದು ತಪ್ಪು ಕೆಲಸ. ಅದಕ್ಕೆ ನಮ್ಮ ಎಲ್ರೂ ಮುಂದೆ ಮದುವೆ ಆದರೆ ಆ ತಪ್ಪು ಸರಿ ಹೋಗುತ್ತೆ. ಪ್ರಪಂಚದ ಮುಂದೆ ನಿಮ್ಮ ಪ್ರೀತಿ ಪ್ರೂವ್ ಆಗತ್ತೆ. ಅಣ್ಣ ಒಪ್ಕೋಣ, ಅದಕ್ಕೆ ಪ್ಲೀಸ್ ಒಪ್ಕೊಳ್ಳಿ. ತುಳಸಿಯವರೇ, ಇದೊಂಥರ ಚೆನ್ನಾಗಿದೆ, ಒಪ್ಕೊಳ್ಳಿ. ನೀವು ಒಪ್ಕೊಂಡಿದ್ದು ತುಂಬ ಸಂತೋಷ ಆಯಿತು. ನಿಧಿ ಮದುವೆಗೂ ಮುಂಚೆ ನಿಮ್ಮ ಮದುವೆಲಿ ಓಡಾಡಿದ್ದು ಅನುಭವ ಆಗುತ್ತೆ. ನಮ್ಮ ಮನೇಲಿ ಎರಡೆರಡು ಸಂಭ್ರಮ. ಹಾಗಿದ್ರೆ ಚಿಕ್ಕಪ್ಪ, ಮುಂದೆ ಏನೇನಾಗಬೇಕಂತ ನೀವು ಹೇಳಿ. ಮುಂದೆ ಚಿಕ್ಕಮ್ಮ ಒಂದು ನಿಮಿಷ. ಸರಿಯಾಗಿ ಹೇಳ್ದೆ ಕಣಮ್ಮ. ಮುಂದೆ ಏನೇನಾಗಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಅಮ್ಮ, ನೀವು ನಾಳೆ ಮನೆ ಬಿಟ್ಟು ಹೋಗಬೇಕು. ಏನಪ್ಪ ಹೇಳ್ತಾ ಇದೀಯಾ? ಮನೆ ಬಿಟ್ಟು ಹೋಗೋದಾ? ಹೌದು, ನೀವು ಈ ಮನೆ ಬಿಟ್ಟು ಮತ್ತೆ ನಿಮ್ಮ ಮನೆಗೆ ಹೋಗಬೇಕು. ಏನಿದೆಲ್ಲ? ಅವ್ರು ಯಾಕೆ ಹೋಗ್ಬೇಕು? ಯಾಕೆ ಅಂದ್ರೆ ಹೆಣ್ಣು ಕೇಳೋಕೆ ನಾವೆಲ್ಲ ಹೋಗ್ಬೇಕಲ್ಲ, ಅದಕ್ಕೆ. ನೋಡಿ, ಅದಕ್ಕೆ ನೀವು ನಿಮ್ಮ ಮನೇಲಿ ಇರ್ತೀರಾ, ನಾವು ಹೆಣ್ಣು ಕೇಳಕ್ ಬರ್ತೀವಿ, ಅಲ್ಲಿಂದ ಮದುವೆ ಶಾಸ್ತ್ರ ಶುರು. ಏನಂತೀರಪ್ಪ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀನ್ ಯಾಕೋ ಹಿಂಗಿದ್ಯಾ? ನೀನು ಖುಷಿ ಪಡೋ. ನಡಿಲಿ ನಡಿಲಿ. ಓ, ನನ್ನ ತಮ್ಮನೂ ಒಪ್ಕೊಬಿಟ್ಟ. ಓ, ಹೌದೇನಮ್ಮ? ತುಳಸಿ, ಇದೊಂಥರ ಚೆನ್ನಾಗೇ ಇದೆ. ಏನು ಚೆನ್ನಾಗಿದೆಯೋ ಏನೋ, ಮಕ್ಕಳು ಇದೆಲ್ಲ ಮಾಡ್ತಾ ಇರೋದು ನಮಗೆ ತುಂಬ ಮುಜುಗರ ಅನ್ನಿಸ್ತಾ ಇದೆ. ಅಯ್ಯೋ, ಮುಜುಗರ ಯಾತಕ್ಕಮ್ಮ? ಬದುಕಲ್ಲಿ ಈ ಥರ ಏನಾದರೂ ಒಂದು ಹೊಸತನ ಇರಬೇಕು, ಆವಾಗಲೇ ಚಂದ. ಇಲ್ಲದೆ ಹೋದರೆ ಬರೀ ಸಪ್ಪೆ ಅನ್ನಿಸ್ಬಿಡುತ್ತೆ. ಸಪ್ಪೆ ಅನ್ನೋದಾಗಲಿ, ಹುಳಿ ಉಪ್ಪು ಖಾರ ಅನ್ನೋದಾಗಲಿ ನಂಗೆ ಬರೀ ಅಡುಗೆಯಲ್ಲಿ ಮಾತ್ರ ಗೊತ್ತಿತ್ತು. ಈ 1 ವರ್ಷದಲ್ಲಿ ಏನೆಲ್ಲ ಏರುಪೇರುಗಳನ್ನ ನೋಡಿದೆ. ನೀ ಹೇಳ್ತಿರೋದು ನಿಜ ತುಳಸಿ. ಈ 1 ವರ್ಷದಲ್ಲಿ ಏನೇನೆಲ್ಲ ಆಗೋಯ್ತು ನೋಡು. ನಿನ್ನ ಕಂಡ್ರೆ ಬೆಂಕಿ ಕಾರ್ತಾ ಇದ್ದಿದ್ದ ನಿನ್ನ ಮಗ ಅವಿ ನಿಮ್ಮ ಮದುವೆನ ನೋಡಬೇಕು ಅಂತ ಅವನೇ ಕೇಳ್ತಾ ಇದ್ದ. ಆ ಮನೆಯವರೆಲ್ಲ ನಿಮ್ಮ ಮದುವೆನ ನೋಡಿ ಕಣ್ಣು ತುಂಬಿಸ್ಕೋಬೇಕು ಅಂತಿದ್ದಾರೆ. ಆ ಹೊತ್ತು ಯಾರಿಗೂ ಗೊತ್ತಾಗದ ಹಾಗೆ ನಿನ್ನ ಮದುವೆ ಆಗೋಯ್ತಲ್ಲ ಅಂತ ಅನ್ನೋ ಕೊರಗು ನನಗೂ ಇತ್ತು ತುಳಸಿ. ಆದರೆ
ಆದರೆ ಈ ಹೊತ್ತು ಆ ಮನೆಯವರೆಲ್ಲ ಸೇರಿಕೊಂಡು ಈ ಮದುವೆ ಮಾಡ್ತಿರೋದ್ರಿಂದ ನನ್ನ ಮನಸ್ಸಿಗೂ ಸಮಾಧಾನ ಅಂತ ಅನ್ನಿಸ್ತಾ ಇದೆ. ನೋಡು ತುಳಸಿ, ನೀನು ಮನಸ್ಸಿಗೆ ಮುಜುಗರ ಪಟ್ಕೋಬೇಕಾಗಿಲ್ಲ. ಮಕ್ಕಳ ಜೊತೆಯಲ್ಲಿ ನಾವು ಮಕ್ಕಳಾಗಿದ್ದರೇನೆ ಚಂದ ನಮ್ಮ. ಯಾರು ಏನೇ ಅನ್ಕೊಳ್ಳಿ ಬಿಡಲಿ, ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ನಿಮಗೆ ಸಂತೋಷ ಆಗ್ತಿದೆ ಅನ್ನೋದಾದರೆ ನಾನು ಖುಷಿಯಿಂದ ಒಪ್ಕೋತೀನಿ ಮಾವ. ಇನ್ನೇನು ಆಯ್ತಲ್ಲ. ಹಾಗಾದರೆ ಈಗಿಂದೀಗಲೇ ಈ ಮನೆಗೆ ಹೊರಟು ಬಾ. ನೀನು ಇಲ್ಲಿ ಮಗಳಾಗೇ ಇರು, ಅವರು ಬಂದು ಹೆಣ್ಣನ್ನು ಕೇಳಲಿ. ಸರಿ ಮಾವ, ಬರ್ತೀನಿ. ಓಕೆ. ತುಳಸಿಯವರೇ, ಈಗ ನಿಮ್ಮ ಮುಖದಲ್ಲಿ ಕಾಣ್ತಿರೋದು ನಾಚಿಕೆನೋ ಅಥವಾ ಸಂತೋಷನೋ? ಎರಡೂ ಇದೆ. ಆಹಾ, ನೀವು ಈ ರೀತಿ ಮಾತಾಡಿದಾಗ ಎಷ್ಟು ಮುದ್ದ ಕಾಣ್ತೀರ ಗೊತ್ತಾ? ಇದು ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಮುಂದೆ ಸಂತೋಷನೂ ಜಾಸ್ತಿ ಆಗುತ್ತೆ. ಇದುವರೆಗೂ ಜೀವನದಲ್ಲಿ ಗೋಳು, ನೋವು, ಹಿಂಸೆನೇ ಆಗೋಗಿತ್ತು. ಈ ನೆಪದಲ್ಲಾದರೂ ನಿಮ್ಮ ಮುಖದಲ್ಲಿ ನಗು ಇರಲಿ. ಮಕ್ಕಳೆಲ್ಲ ಆಸೆ ಪಡ್ತಾ ಇದ್ದಾರೆ, ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಅನ್ನುವಾಗ ಅವ್ರ ಖುಷಿಲೇ ನಮ್ಮ ಖುಷಿನ ಕಾಣಬೇಕಲ್ವಾ? ಆಹಾ, ಹಾಗಿದ್ರೆ ಮದುಮಗಳಾಗೋದಕ್ಕೆ ರೆಡಿ ಆದ್ರಿ ಅನ್ನಿ? ಅದು ಮಗ ನೀವೇ ಅಲ್ವಾ? ಇದೊಂಥರ ಚೆನ್ನಾಗಿದೆ ತಾತ. ಆಗಿರೋ ಅಮ್ಮನ ಮದ್ವೆನ ಮತ್ತೆ ಮಾಡಿಸೋದು, ನಾವೆಲ್ಲರೂ ಅವ್ರ ಮದ್ವೆನಲ್ಲಿ ಓಡಾಡೋದು. ಒಟ್ಟಿನಲ್ಲಿ ಈ ಮನೆ ಮದ್ವೆ ಮನೆ ಆಗತ್ತೆ ಅನ್ನಿ. ಹೌದು ಸೋಗ್ಲಾಡಿ, ಈ ಮನೆಯಲ್ಲಿ ಮದುವೆ ಸಂಭ್ರಮನೇ ಶುರುವಾಗ್ಬಿಡುತ್ತೆ. ಆ ಹೊತ್ತು ಆ ಗಳಿಗೆನಲ್ಲಿ ತಾಳಿ ಕಟ್ಟಿದ್ದಕ್ಕೆ ಅವಳ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಗೋಯ್ತಲ್ವ. ಈಗ ಮತ್ತೆ ಮದುವೆ ಆಗೋದ್ರಿಂದ ಅವಳ ಜೀವನದ ಉದ್ದಕ್ಕೂ ಆನಂದ, ಸಂಭ್ರಮ, ನೆಮ್ಮದಿ ಚಿರಕಾಲ ಇರುತ್ತೆ. ಅದಷ್ಟೇ ಸಾಕು ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.